ಹಲೋ ಯಾವ ಕಲಾಪ್ರೇಮ ಬಂದು ಬಾಂಧವಲ್ಲಿ ಸವಣಿ ಬ್ರತ್ ಹೆಂಗಪ್ಪ ಅಂತ ಕೇಳಿದ್ರಿ ತಮ್ಮ ಹೆಂಗ್ರಿಪ್ಪ ಅದು ಸರ್ಜೋಡಿ ಕಲಾವಿದರು ಬಾಳ ಮಾರ್ಮಿಕವಾಗಿ ಹೇಳಿದ್ರು ಚಂದಾಗಿ ಮಾತಾಡಿ ಹೌದಲ್ಲ ಹೌದು ಹೌದು ಅದಕ್ಕ ಹಾ ಹಾ ನಾವೊಂದು ಮಾತನ್ನ ಹೇಳಿದ್ದೀನಿ ಹೆಂಗ್ರಿಪ್ಪ ಅದು ನೀವು ಪಾರ್ವತದೇವಿ ಅನ್ನುವಂತಕ್ಕೆ ಹೆಂಗಸ ಅಲ್ಲ ಅಂತ ಯಾಕಂತಿದ್ದಪ್ಪ ಅಂತ ಕೇಳಿದ್ರ ಯಾ ಪುರಾಣ ಪುಟಪೇಜಿ ಅದ ಪಾರ್ವತದೇವಿ ಹೆಂಗದಾಳ ಗುರ್ತೈತನ ಹೆಂಗದಳು ಆ ಮಾತನ್ನ ಯಾಕಂದ್ರಪ್ಪ ಅಂತ ಕೇಳಿದ್ರ ಹಾ ಹಾ ನಿಮ್ಮ ಅವ್ ಪಾರ್ವತದೇವಿ ಇನ್ನೂ ದೊಡ್ಡಕಿನ ಆಗಿಲ್ಲ 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 ಹೌದು ಹೌದಲ್ಲ ಹಾ ಹಾ ಇವನು ಮಾಡಿಕೊಂಡಳ ಯಾರನ್ನ ಪರಮಾತ್ಮನ ನೋಡಿಲಿ ಲಗ್ನ ಆಗ್ಬೇಕಾದ್ರೆ ದೊಡ್ಡಾಕಿ ಆದ್ಮೇಳಕ್ ಮಾಡಿಕೊಂಡಳ ಹೌದು ಹೌದು ಹೌದಲ್ಲ ಹಾ, ಹಾ. ಅದಕ್ಕಿಂತ 3 ಮಂದಿ ನೋಡ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಆಕೆತಿಗೆ ಹೋಗಿ ನೋಡಿ ಮಲಕೋನ ಕೈಯಾಡಿಸಿ ಬಂದಾರ ಮತ್ತ ಹೆಂಗ ನೀ ಹೆಂಗ್ ಅರ್ಥ ಉಳ್ಕೊಂಡಿ ನಿಮ್ಮವ್ ಗರ್ತಿ ಮತ್ ಹೆಂಗ್ ಹೇಳತ್ರಿ ಅಂತ ಅಕ್ಕಿದ್ ನೀವು ಹಾ ಮೊದಲ ಅವ್ರ ತಂಬಾಯಿಲೆ ತಾವ್ ಹೇಳ್ತಾರ ಇವ್ರು ನಮ್ಮನ್ನ 3 ಮಂದಿ ಕೈಯಾಡ್ಸಿ ಹೋಗ್ಯಾರ ಅವ್ ನೀನ್ ನಾಲ್ಕನೇದಾವ ಅಂತ ಹೇಳ್ತಾನ ಅಲ್ಲ ಮಾಸ್ತರ ಅಲ್ಲ ಪದ್ಮಪುರಾಣ ಭಾಗ 3ರಾಗ ನೋಡಿ ನಿಮ್ಮ ಅವನು 3 ಮಂದಿ ಕೈಯಾಡಿಸಿ ಬಂದಾರ 3 ಮಂದಿ ನೋಡಿ ಮಲ್ಕೊಂಡು ಬಂದಾರ ಹೋಗ ಮತ್ತೇನ್ ಹೇಳಿ ನಾನು ನಿಮ್ಮೊಂದು ಮಾನ ನೀವ ತಗೋತೀರಿ ಅಂದ್ರೆ ಎಷ್ಟ್ರ ಮೇಟಿ ಅಂತ ನಿಮ್ ಬುದ್ಧಿಯಾರ ಹೌದಲ್ಲ ಅದಕ್ಕೆ ಹೆಣ್ಣು ಹೆಚ್ಚಲ್ಲ ಅಲ್ಲ 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 ಹೌದಲ್ಲ ಹೌದು ಹೌದು ಅದಕ್ಕ ಹೆಣ್ಣು ಹೆಚ್ಚಾಗಕ ಬರಂಗಿಲ್ಲ ಹೆಣ್ಣು ಕಡಿಮೆ ಇದ ಕಡಿಮೆ ಕಡಿಮೆ ಅದಕ್ಕೆ ಬುದ್ಧಿ ಕಡಿಮೆ ಇಲ್ಲ ಹೌದಲ್ಲ ಹೌದು, ಹೌದು. ಅದಕ್ಕೆ ಹೇಳಿದ್ರು ಬಲ್ಲಾರದಂತವ್ರು ಏನ್ ಹೇಳಿದ್ರಪ್ಪ ಹೆಣ್ಣಿಗೆ ಬುದ್ಧಿ ಕಡಿಮೆ ಅಂತ ಹೇಳಿದಾರ ಹೆಣ್ಣಿನ ಬುದ್ಧಿ ಮಣಕಾಲ್ ತಳಗಂತ ಹೇಳಿದಾರ ಅಟ್ಟೆ ಹೌದಲ್ಲ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ಸರ್ದೋಳಿ ಕಲಾವಿದ್ರು ಶಾನ್ಯಾರ್ದಾರ ಬಾಳ ಒಳ್ಳೆಯವ್ರು ಅದಾರ ಹೌದಲ್ಲ ಹೌದು ಹೌದು ಹೇಳಿಲ್ಲ ಏನಪ್ಪಾ ಅಂತ ಕೇಳಿದ್ರ ಏನಂತ್ರಿಪ್ಪ ನಮ್ಮ ಅಪ್ಪನಿಂದ ನೋಡಿ ಇಷ್ಟಿಟ್ಟು ಮಂದಿಗಳ ತಯಾರು ಮಾಡಿ 30 ಈ ಜಗತ್ತದೊಳಗೆ 33 ಕೋಟಿ ದೇವತೆಗಳದಾರ ದೇವತೆಗಳಟ್ಟು ಹುಟ್ಟಿದಾರ ನಮ್ಮ ಅಪ್ಪನ ನೋಡ್ಲಿ ಒಂದು ಬೆನ್ನ ಹೆಲಬದಿಂದ ತಯಾರು ಮಾಡಿಬಿಟ್ಟದ್ದು ಇದಕ್ಕಿಂತ ಹೆಚ್ಚಿನ ಏನಾರು ಹುಟ್ಟಿಸಿರಿ ಹೇಳಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಎಲ್ಲಿಲ್ಲ ಎಲುಬು ಅನ್ನುವಂಥದ್ದು ಗಂಡ ಐತಿ ಗಂಡಿನಿಂದನೇ 33 ಕೋಟಿ ದೇವತೆಗಳೆಲ್ಲ ಜನನಾಗಿದ್ದಾರೆ ಅಂತಕ್ಕಂಥ ಮಾತು ಹೌದು ಹೌದಲ್ಲ ಹೌದು ಹೌದು ಅದನ್ನ ಹೇಳಿದ್ರ ಅವ್ರು ಹಾ ಹಾ ಏನಂತ ಏನಂತ ಹೇಳ್ತಾರು ಹೇಳಿದ್ರ ಅವ್ರು ಏನಂತ ನೋಡಿಲಿ ಹಾ ಹಾ ನಿಮ್ಮ ಅಪ್ಪ ಇದ್ದಂತವ್ ನೋಡಿಲಿ ನಮ್ಮ ಅವನ ಸಲುವಾಗಿ ಹುಚ್ಚಾಗಿ ನೋಡಿಲಿ ಎಷ್ಟೋ ವರ್ಷದಿಂದ ತಪಾಸಣೆ ಮಾಡತ್ತಾನ 60 ವರ್ಷ 60,000 ವರ್ಷ ತಪಸ್ ಮಾಡ್ಯಾರಂತ ಹಾ ಆಕೆ ನಾನು ಹೆಂಡತಿ ಆಗ ಏನಂತಪ್ಪ ಅದ ಏ ಆಕೆ ನಾನು ಹೆಂಡತಿ ಆಗ್ಬೇಕು ಹೇಗ ಆಗ್ಬೇಕಂತ ಹೇಳಿ ತಪಾಸಣೆ ಮಾಡ್ಯಾರ ಹಾ ಹಾ ನೀವು ನೋಡಿಲಿ ಹೆಣ್ಣಿಗೆ ಯಾರು ಮಾಡಿಲ್ಲ ನೀವು ಮತ್ತೆ ಹೆಣ್ಣಿಗೆ ಏನೋ ಹುಚ್ಚನತ್ರಿ ಅಂತ ಹುಚ್ಚ ಆದವ್ರು ಯಾರ ಅಂತ ಕೇಳ್ತಾರ ಅವ್ರು ನಮ್ಮನ ಹೊಳ್ಳಿ ಹಾ ಅದಕ್ಕ ಹೆಂಗ ನಿಮ್ಮ ಅವ್ ನೋಡಿಲಿ ಕಂಡದ ಮಾಡ್ಕೊಂತ ಹೋಗಿದಾಳ ಹೌದೌದು ಹೌದಲ್ಲ ಹೌದು ಹೌದು ಅದಕ್ಕೆ ಹುಚ್ಚನಾತ ನಾವ್ ಆಕಿಗೆ ಏನಪ್ಪಾ ಅಂತ ಕೇಳ್ರಿ ನಿಮ್ಮವ್ ನಿಮಗ ತಿಳಿಸಿ ಹೇಳಿರ ಹಾ ಬ್ಯಾಡ ಅವ್ ಬೂದಿ ಬಡಕದಾನ ಹಾ ಕೈಯ ಕಪಿಲ್ ಹಿಡ್ದಾನ ಹಾ. ಮೈಯೆಲ್ಲ ಬೂದಿ ಬಡ್ಕೊಂಡಾನ ಅಲ್ಲ ಸುಡಗಾರದಾಗ ಇರ್ತಾನ ಹಾ. ಅಂತ ಬೂದಿಗೆ ಬಡ್ಕೊಂಡು ನೀ ಆಗುದು ಬೇಡ ನಿನಗೆ ಇಲ್ಲೇ ರಾಜ ಮಣಿತಾಣದ ಒಂದು ಗಂಡ ನೋಡಿ ಕಾಸ ನಿನಗೆ ಮದುವೆ ಮಾಡ್ತೇವ ಅಂತೇಳಿ ನಿಮ್ಮವ್ ಕಾಲು ಹಿಡ್ಕೊಂಡ್ರು ಕೇಳ್ದ ಅವನ ಬೂದಿ ಬಡ್ಕಬೇಕು ನನಗೆ ಅವ ಬೇಕಂತ ಮನಸ್ಸು ಮಾಡಿ ಬಂತು ಮಾತು ಹಿಂಗ್ ಹೇಳಕ್ತಿ ಮಾತಾ ಹೌದಲ್ಲ ಹಾ ಹಾ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ಸರ್ಜೋಳಿ ಕಲಾವಿದ್ರು ಏನ್ ಹೇಳಾಕ್ತಾರಪ್ಪ ಅಂತ ಕೇಳಿದ್ರಿ ಹೆಣ್ಣಿದ್ರು ಒಂದು ಎಲ್ಲಾ ನಡೀತದ ಹೆಣ್ಣು ಇರ್ಲಿಲ್ಲ ಅಂದ್ರೆ ಒಟ್ಟ ನಡೆಯಂಗಿಲ್ಲ ಹೆಣ್ಣ ಜನ್ಮಕ್ಕ ಗಂಡನೇ ದೇವರ ಗಂಡನೇ ಸರ್ವಸ್ವ ಗಂಡನೇ ಮುಕ್ತಿ ಹೌದು ಗಾಂಡಿ ಇದರಲ್ಲಿ ಕುಂಟಿರ್ಲಿ ಸುಂಬಳ ಮುರುಕಿರ್ಲಿ ಎಂತವರ ಯಾಕಿರ್ವಲಕ್ಕ ಹೆಣ್ಣಿನ ಜನ್ಮಕ್ಕ ಗಂಡನೇ ದೇವರ ಹೌದು ಗಂಡನ ದೇವ್ರು ನೋಡ್ಲಿ ದಿನನಿತ್ಯ ನೋಡ್ಲಿ ಒಂದು ಉದುರು ಕಟ್ಟಿ ಹಚ್ಚಲಾರ್ದ ಏನು ಮಾಡೋದು ನೀನು ಅವನು ಪಾದ ತೊಳೆದ ನೀರು ಕುಡಿದು ನೀವು ಮಾಡಿದಂತ ಪಾಪ ಎಲ್ಲ ಪರಿಹಾರ ಆಗುತ್ತದ ನೀವು ಎಲ್ಲಾರು ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ದಿನನಿತ್ಯ ನೋಡ್ಲಿ ಗುಡಿಗೆ ಬಂದ್ರೆ ನಿನಗೆ ದೇವ್ರಿಲ್ಲ ಎಲ್ಲಿಲ್ಲ ಮಠಕ್ಕೂ ಹಾದ್ರ ದೇವ್ರಿಲ್ಲ ಎಲ್ಲಿಲ್ಲ ಹೊಲಕ್ಕೂ ಹಾದ್ರ ದೇವ್ರಿಲ್ಲ ಎಲ್ಲಿಲ್ಲ ಎಲ್ಲಿ ಇಲ್ಲ ಹೌದಲ್ಲ ಅಲ್ಲೇ ಮಕ್ಕಳ ನಿನಗೆ ನೋಡಿಲಿ ಮಗ್ಗಲಾಗಿದ್ದಂತ ಗಂಡನ ನೋಡಿಲಿ ದಿನನಿತ್ಯ ಜಳಕ ಮಾಡಿಸಿ ನೋಡಿಲಿ ಅವನು ಪಾದ ತೊಳೆದ ನೀರು ಕುಡಿದ ನೀವು ಮಾಡಿದಂತ ಪಾಪ ಎಲ್ಲರ ಪರಿಹಾರ ಆಗ್ತದ ನಿನ್ನ ಜನ್ಮಕ್ಕೆ ದೇವ್ರು ಯಾವ್ದಪ್ಪ ಅಂತ ಕೇಳಿದ್ರೆ ಒಂದು ಹೆಣ್ಣಿನ ಜನ್ಮಕ್ಕೆ ನೋಡ್ಲಿ ಗಂಡನೇ ದೇವ್ರ ಗಂಡನೇ ಸರ್ವಸು ಹೌದು ಬೇಡಿದಂತ ಕೊಡು ಸೌಭಾಗ್ಯ ಎಲ್ಲಿದ್ದಪ್ಪ ಅಂತ ಕೇಳಿದ್ರ ಗಂಡನಲ್ಲಿ ಅದ ಹೌದು ಹೌದು ಹೌದಲ್ಲ ಹಾ, ಹಾ. ನಿಮ್ಮ ಕೈತಿ ಹಂಗಿರ್ತತಿ ನಿಮಗ್ ನೀಗತೈತಿ ಇದ ಸುಮ್ಮ ಏನೋ ಒಂದು ಮನಿ ಬಿಟ್ಟು ಒಂದು ಮನಿಗೆ ಬಂದಿರ್ತೀರಿ ಹೌದಲ್ಲ ಅದೇ ನೀವು ಹೆಣ್ಣ ಅಂದ್ರೆ ನೋಡಿ ಒಂದು ಚೀಲು ನೀವ ಹೌದೌದು ಒಂದು ಸಂತಿ ಮಾಡೋ ಕಚ್ಚಿಲಿದ್ದಂಗ ಸಂತಿ ಮಾಡು ಕಚ್ಚಿಲಿದ್ದಂಗ ಹೆಣ್ಣ ಅಂದ್ರೆ ಒಂದು ಸಂತಿ ಮಾಡು ಕಚ್ಚಿಲಿದ್ದಂಗ ಹೌದು ಹೌದು ಗಂಡ ಅಂದ್ರ ಗಂಡ ಅಂದ್ರೆ ಒಂದು ಇದ್ದಂಗಿರು ಏನಿದ್ದಂಗ ಏ ಹಾ, ಹಾ. ಒಂದು ನೋಡಿಲಿ ಈ ಜಗತ್ತದೊಳಗ ನೋಡಿಲಿ ಅದಕ್ಕೆ ಹೇಳಿದಾರೆ ಏನಂತ ಗಂಡ ಆದ್ರೆ ನೋಡಿಲಿ ಒಂದು ಚಿನ್ನ ಇದ್ದಂಗ ಚಿನ್ನ ಅಂದ್ರೆ ಏನ? ಬಂಗಾರ ಇದ್ದಂಗ. ಬಂಗಾರ ಇದ್ದಂಗ ಹೌದು ಹೌದು ಇದೇನು ಒಳಗೆ ಅರಗಿದ ಹೌದಲ್ಲ ಹಾ ಹಾ ನೀ ಅರಗನಿ ಹೌದು ಹೌದು ಹೌದಲ್ಲ ಹಾ ಹಾ ಅದಕ್ಕೆ ಹೇಳಿದವ ಏನಂತ ಹೇಳ್ತಾರು ಈ ಶರೀರ ಎಂದು ಹುಟ್ಟ್ಯದ ಅದು ಜೀವ ಅಂತ ಹುಟ್ಟ್ಯದ ಅಂತ ಏ ಎಲ್ಲಿ ತಗೊಂಬಂದ್ರಿ ಇದನ್ನ ಒಣ ಅಲ್ಲಿ ನೋಡ್ಲಿ ಯಾರ ತಿಳಿದಾರ ಮಂದಿ ಹೇಳಿದನ ಹೋಗಿ ಹಾ ಹಾ ಹೌದಲ್ಲ ಹೌದು ಹೌದು
ಅದಕ್ಕೆ ನೋಡಿಲಿ ನಮ್ಮ ಅಪ್ಪ ಇವತ್ತು ಇಲ್ಲಿ ನಿನ್ನ ತೆಗಿರ್ತಾನ ಇರ್ತಾನ. ನಿನ್ನ ನೋಡಿ ನೀ ಬ್ಯಾಡ ಅಂದ್ರೆ ಮತ್ತೆ ಬೇರೆ ಕಡೆ ಹೋಗ್ತಾನ ಅವಾಗೆಲ್ಲಿ ಅವಾಗ ಚೆನ್ನಾಗಿ ನೋಡಿಲಿ ಸತ್ತಿಲ್ಲ, ಯಾವಾಗೂ ಸತ್ತಿಲ್ಲ, ಸಾಯುದಿಲ್ಲ. ಹೌದು ಹೌದು ಅವ್ ಎಂದ ಸಾಯ್ತಾನ ಅಂದಿ ಭೂಮಿ ಮುಣುಗ್ತದ. ಇರುದಿಲ್ಲ ಇರುದಿಲ್ಲ ಇದು. ಹೌದಲ್ಲ? ಹೌದು ಹೌದು. ಅವ್ ಎಂದ ಸಾಯ್ತಲ್ಲ ಅಂದಿ ಭೂಮಿ ಹೊಂಟು ಹೋಗ್ತದ. ಹೌದು ಹೌದ್ರಿಪ್ಪ. ಅವ್ ಶಾಶ್ವತ ಶಾಶ್ವತ ಅವು. ಹೌದಲ್ಲ? ಅವ್ ಯಾವತ್ತು ಶಾಶ್ವತವ. ಹೌದು ಹೌದು. ಹೌದಲ್ಲ? ಅದಕ್ಕೆ ನೋಡಿ ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರೆ ತಾಯಿ ನುಡಿಗಳನ್ನ ಬಹಳ ಚಂದ ಹೇಳಕತ್ತದೆ. ಹೆಂಗ್ ಹೇಳಕತ್ತಾರು? ಹೌದಲ್ಲ? ಪ್ರಕೃತ ದೇವಿಯಿಂದ ಈ ಜಗತ್ತು ಹುಟ್ಟ್ಯದ, ಜಗತ್ತು ಕಣ್ಣ ಹಾಕಿದಳ. ಹೌದಲ್ಲ? ಅಕ್ಕಿಯಿಂದ ಸೃಷ್ಟಿ ಸ್ಥಿತಿಗಳ ಲಯಗಳಾಗತ್ತವ. ಹೌದು ಹೌದು. ಹೌದಲ್ಲ? ನಾ ಅದಕ್ಕೆ ಒಂದು ಮಾತನ್ನ ಕೇಳಿದ್ರಿ, 18 ಮಂದಿ ಪ್ರಕೃತಿಗಳು ಅಂತೇಳಿ ಸ್ಕಂದ ಪುರಾಣ ಭಾಗ 8ರಾಗ ಹೇಳ್ತದ. ಹೌದು ಹೌದು. ಹಂಗ 8ರಾಗ ಹೇಳ್ತದ್ಲ. 18 ಮಂದಿ ಪ್ರಕೃತಿಗಳು ಅಂತೇಳಿ ಗಲಗಲಿ ಅವರು ಬರೆದಂತ ನೋಡಿ ಸ್ಕಂದ ಪುರಾಣ ಭಾಗ 8ರಾಗ ಹೇಳ್ತದ. 18 ಮಂದಿ ಅದಾರ. ಹೌದು ಹೌದು. ಹೌದಲ್ಲ? ಶಿವಪುರಾಣ ಭಾಗ 1ರಾಗ ನೋಡಿ 5 ಮಂದಿ ಅಂತ ಹೇಳ್ಕಾರ. 5 ಮಂದಿ ಪ್ರಕೃತಿಗಳು ಅಂತ ಅಲ್ಲಿ ಹೇಳ್ತದ. ಹೌದು ಹೌದು. ಹೌದಲ್ಲ? ಒಂದು ಬುಕ್ಕಿನಾಗ ಹೇಳ್ತದ ನೋಡ್ಲಿ 8 ಮಂದಿ ಪ್ರಕೃತಿಗಳು ಅಂತ ಹೇಳ್ತಾರ. ಅಲ್ಲಿ ನೋಡ್ಲಿ ಇವ್ರು ಎಲ್ಲಾರು ಒಳಗೆ ಹೆಣ್ಣು ಮಗಳು ತಂದು ಈ ಸ್ಟೇಜಿಗೆ ತಂದು ಇಟ್ಟಾಡತ್ತೆ ಅಂತ ಕೇಳಿದ್ಕೊಂಡು ನೀಗಪ್ಪ ಯಾಕೆ ವಾದಿ ಅಂದ್ರ ಅದಿಲ್ಲ ನಂಗೆ ಕಾಣ್ತೈತಿ. ನಮಗೇನು ಶೌಚ ಕಾಡತ್ತೈತಪ್ಪ ಅಂದ್ಕೊಂಡ್ರೆ ಮೊಟ್ಟ ಮೊದಲ ಮೂಲ ಪ್ರಕೃತಿಯನ್ನು ಪರಮಾತ್ಮ ಅವ್ರನ್ನ ಸೃಷ್ಟಿ ಮಾಡ್ಯಾನಪ್ಪ ಅಂದ ಪ್ರಕೃತಿನ ಮೊದಲನೇಕಿನ ನಿಮ್ಮ ಪ್ರಕೃತ ದೇವಿ ನೋಡಿಲಿ ಹೆಂಗಪ್ಪ ಅಂತ ಕೇಳಿದ್ರ ನೀ ಯಾವ ಪ್ರಕೃತಿನ ಇಟ್ಟುದಿ ಆ ಪ್ರಕೃತಿನ ಕೇಳಾಕ ಅನುಕೂಲದ. ಹೌದು ಹೌದು. ಹೌದಲ್ಲ? ಈಗ ನೋಡಿಲಿ ಗುಡುಮಗಿರಿ ಹುಡುಗ ಹಾಡಕತ್ತಾನ ಅಂದ್ರ ನೋಡ್ಲಿ ಅವ್ನ ವಯಸ್ಸೆಟ್ಟ. ಹೌದು, ನಾವ್ ಎಷ್ಟನೇ ತಾರೀಕು ಹುಟ್ಟಿದ. ಹೌದು ಹೌದು. ಹೌದಲ್ಲ? ಅವ್ ನೋಡಿಲಿ ಎಷ್ಟು ದಿನ ಆತ್ ಬೆಳೆದ. ಹೌದಲ್ಲ? ಹಾಡಾಕತ್ತಿ 8 ದಿನ ಆತ. ಹೌದು ಹೌದು. ಹೌದಲ್ಲ? ಈ ಸೃಷ್ಟಿ ಮಾಡಾಕತ್ತಿ 8 ದಿನ ಆತ. ಅಲ್ಲಿ ನಮ್ಮದೊಂದು ಲಿಂಕ್ ಅದ, ನಿನ್ ಕೇಳುವಂತದ ಮಾತದ. ಅದಕ್ಕೆ ನೀ 8 ಮಂದಿ ಪ್ರಕೃತಿ ಒಳಗೆ ಯಾವ ಪ್ರಕೃತಿನ ತಂದು ಇಲ್ಲಿ ಇಟ್ಟು ಹಾಡಾಕತ್ತದೆ. ಆಕೆ ಹೆಸರೇನ? ಆಕೆ ಹೆಸರೇನ? ಹೌದು ಹೌದು. ಹೌದಲ್ಲ? ತಳ ಬುಡ ಕುಲ ಗೋತ್ರ ಹೇಳ್ತು ಅಂದ್ರಿ ಅಲ್ಲಿ ಅವ್ರು ಎಲ್ಲಾರು ಕೂಡಿ ನೋಡಿಲಿ ಒಂದು ತವದಲ್ಲಿ 5 ಮಂದಿ ಇದ್ದದ ಕೈ ಪ್ರಕೃತಿ ಅಂದಾರ. ನೋಡಿಲಿ ಒಂದು ತವದಲ್ಲಿ 8 ಮಂದಿ ಇದ್ದದ ಕೈ ಪ್ರಕೃತಿ ಅಂದಾರ. ಒಂದ್ ತವಲ್ಲಿ ನೋಡಿಲಿ 18 ಮಂದಿ ಇದ್ದದ ಕೈ. ಅವ್ರು ಎಲ್ಲಾರು ಕೂಡಿ ಒಂದೇ ಹೆಸರಿಟ್ಟಾರ. ಅದ್ರೊಳಗೆ ನೀನ್ ನೋಡಿಲಿ ಬೇರೆ ಬೇರೆ ಹೆಸರದ ಅವರು. ಅದ್ರೊಳಗೆ ಯಾವ ಪ್ರಕೃತಿನ ಹೆಸರಿಟ್ಟಿ ನೋಡೋಣ. ಮುಂದಿನ ಸಂಧಿ ಹೆಂಗ್ ಮಾತಾಡ್ತಾರ. ಬಾಳ ಒಳ್ಳೆಯವ್ರದಾರು. ಹೌದಲ್ಲ? ಅದಕ್ಕೆ ಶಾಲೆ ಅದಾರ, ಬಾಳ ಬಲ್ಲವ್ರದಾರ. ಹೌದಲ್ಲ? ಅದಕ್ಕೆ ಬಹಳಷ್ಟು ಮಾತಾಡ್ಲಾರ ನೋಡಿ ಸತ್ಯವಾದ ಸುಂದರ ಜಲ ಇನ್ನೊಂದು ಹಾಡಿ ಸಾಕಲಾಂತರ ಚಾನ್ಸ್ಕೊಂಡು ಹೆಂಗ್ಯಾಂಗ ಬರ್ತಾರ, ಹೆಂಗ್ಯಾಂಗ ಕುಣಿತಾರ, ಹೆಂಗ್ಯಾಂಗ ಜೀತಾರ. ಮತ್ತೆ ಮುಂದಿನ ಸಂಧಿಗೆ ನೋಡೋಣ ಅಂತ ಮಾತಿಟ್ಕೋಣ. ಹೌದಲ್ಲ? ಸರ್ಜೋಡಿ ಕಲಾವಿದ್ರು ಶಾಲೆ ಅದಾರ, ಬಾಳ ಒಳ್ಳೆದಾರ. ಮತ್ತೆ ನೋಡೋಣ. ಹುಡುಗಿಯಾಗ ಶೃಂಗಾರ ಹತ್ತನಾನ ಕುರುಷರ ಹುಡುಗಿಯಾಗ ಶೃಂಗಾರ ಹತ್ತನಾನ ಕುರುಷರ ಹೋಗುವಾಗ ಇರಲಿ ಯಾಚಾರ ಗೆಳತಿ ಹೋಗುವಾಗ ಇರಲಿ ಯಾಚಾರ
ವಿಚಾರ ನೋಡಿ ನಿರಂಕಾರ ಬ್ರಹ್ಮ ಮಾಡಿದ ವಿಚಾರ ನೋಡಿ ನಿರಂಕಾರ ಬ್ರಹ್ಮ ಮಾಡಿದ ವಿಚಾರ ಇದ್ದಿಲ್ಲೋ ಯಾವ ಆಕರ ಹುಡುಗಿ ಕೇಳ ನೀ ಪೂರ ಹುಡುಗಿ ಕೇಳನಿ ಪೂರ ತಾಳಿ ಬಾದೋವರ ಅವತಾರ ಏ ಹುಡುಗಿ ತಾಳಿ ಬಾದೋವರ ಅವತಾರ ಹುಡುಗಿಯಾಗ ಸಿಂಗಾರ ಆತ ನನ್ನ ಕುರುಶರ ಹೋಗುವಾಗ ಇರಲಿ ಅಕ್ಕಾರ ಹೇ ಗೆಳತಿ ಹೋಗುವಾಗ ಇರಲಿ ಅತ್ತಾರ ನೋಡಿ ನಿರಂಕಾರ ಬ್ರಹ್ಮ ಮಾಡಿದ ವಿಚಾರ ನೋಡಿ ನಿರಂಕಾರ ಬ್ರಹ್ಮ ಮಾಡಿದ ವಿಚಾರ ಇದ್ದಿಲ್ಲೋ ಯಾವ ಆಕರ ಹುಡುಗಿ ಕೇಳ ನೀ ಪೂರ ಇದ್ದಿಲ್ಲ ಯಾವ ಆಕರ ಹುಡುಗಿ ಕೇಳನಿ ಪೂರ ತಾಳಿ ಬಾಂಧವರ ಅವತಾರ ಹೇ ಗೆಳತಿ ತಾಳಿ ಬಾಂಧವರ ಅವತಾರ ಹುಡುಗಿಯಾಗ ಸಿಂಗಾರ ಆತ ನನ್ನ ಕುರುಶರ ಹೋಗುವಾಗ ಇರಲಿ ಅಕ್ಕಾರ ಹುಡುಗಿ ಹೋಗುವಾಗ ಇರಲಿ ಅತ್ತಾರ ಸರ್ಜೋಡಿ ಕಲಾವಂತರಾದಂಥವ್ರು ಬಾಳ್ ಮಾತಾಡಿ ಬಾಳ್ ದಾಟಿ ಆಡಿ ಹೋದ್ರ ತಮ್ಮ ಹೌದು ಅದಕ್ಕೆ ನಮ್ ದಾಟಿ ಹೆಂಗ್ ಕೇಳ ಹಂಗೆ ಹೇಳಪ್ಪ ಬಾಳೆ ಬಿಟ್ಟ ಬರತೀಯಾಕ ಕೋಳ ಬಿಟ್ಟ ಅಳತೀಯಾಕ ಬಾಳೆ ಬಿಟ್ಟ ಬರತೀಯಾಕ ಕೋಳ ಬಿಟ್ಟ ಅಳತೀಯಾಕ ಒಳ್ಳೆ ಮಗತಾನ ಗೆಳತಿ ನಿಂತಾವ. ಹೌದು ಹೌದು ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಬಾಳೆ ಬಿಟ್ಟ ಬರತೀಯಾಕ, ಕೂಳ ಬಿಟ್ಟ ಅಳತೀಯಾಕ. ಬಾಳೆ ಬೇಟ ಬರತೀಯಾಕ ಕೋಳ ಬೇಟ ಅಳತೀಯಾಕ ಒಳ್ಳೆ ಮಗತಾನ ಗೆಳತಿ ನಿಂತಾವ. ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಆತ ಬ್ಯಾಡ ಊರಿಗೆ ಬಂದ. ಅದು ಹುಡುಗಿ ಹಂಗ ಆಡ್ಬೇಕು ಗೊತ್ತಿದನ ಹಂಗಾಡ್ಬೇಕು ಮುಟ್ಟಿಲ್ಲ ಗಂಡನ ಮಾತ ಕೊಡಿಲ್ಲ ಒಂದು ನಿಮಿಷ ಹೌದು ಹೌದು ಮುಟ್ಟಿಲ್ಲ ಗಂಡನ ಮಾತ ಕೊಡಿಲ್ಲ ಒಂದು ನಿಮಿಷ ಮೈಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲ್ ಹೆಂಗೋ ಗೆಳೆಯ ನಿನಗ ಮೋಸ ಮಾಡಲ್ ಹೆಂಗೋ ಗೆಳೆಯ ನಿನಗ ಮೋಸ ಹೌದು ಹೌದು ಮಾಡಲ್ ಹೆಂಗೋ ಗೆಳೆಯ ನಿನಗ ಮೋಸ ಮಾಡಲ್ ಹೆಂಗೋ ಗೆಳೆಯ ನಿನಗ ಮೋಸ. ಪದ ತಟ್ಟಿ ಹಂಗ್ತಮ್ಮ ಹೆಂಗಪ್ಪ